ದಕ್ಷಿಣ ಕನ್ನಡದಲ್ಲಿ ಪೊಲೀಸರ ಇನ್ನಷ್ಟು ಕಠಿಣ ದಿಟ್ಟ ಕ್ರಮಗಳು. ಪ್ರಚೋದನಾಕಾರಿ ಭಾಷಣಕಾರರು, ಸಮಾಜ ಘಾತುಕರಿಗೆ ಕಾದಿದೆ ಮಾರಿ ಹಬ್ಬ. ದಕ್ಷಿಣ ಕನ್ನಡದಲ್ಲಿ ಪೊಲೀಸರ ಪದ್ಧತಿಗಳು ಬದಲಾಗ್ತಿದೆ. ಆರಕ್ಷಕರ ಸಂಪ್ರದಾಯಗಳು ಒಂದು ಸ್ವಲ್ಪ ಬೆಳವಣಿಗೆ ಬಂದಂಗೆ ಕಾಣುತ್ತಿದೆ. 10 ವರ್ಷಗಳಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಪಟ್ಟಿ ಮಾಡಿರುವ ಪೊಲೀಸರು ಆ ಅಪರಾಧ ಕೃತ್ಯಗಳಿಗೂ ಮತೀಯ ಸಂಘಟನೆಗಳಿಗೂ ನಂಟು ಇರುವ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. 10 ವರ್ಷಗಳಲ್ಲಿ ನಡೆದಿರುವ ಕೊಲೆ ಪ್ರಕರಣಗಳ ಆರೋಪಿಗಳಿಗೆ ನಂಟಿದೆಯಾ? ಈ ಹಿನ್ನೆಲೆಯಲ್ಲಿ ಆ ಮತೀಯ ಸಂಘಟನೆಗಳು, ಮತೀಯ ನಾಯಕರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಂತಹ ಮತೀಯ ಸಂಘಟನೆಗಳು, ಮತೀಯ ನಾಯಕರನ್ನ ಪಟ್ಟಿ ಮಾಡಿರುವ ಪೊಲೀಸರು ಆ ಮತೀಯ ಸಂಘಟನೆಗಳು, ಮತೀಯ ನಾಯಕರ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾವನ್ನ ಇಡಲಾಗಿದೆ. ಎಲ್ಲಾ ಮತೀಯ ಸಂಘಟನೆಗಳ ಸದಸ್ಯರ ಪರಿಶೀಲನೆಗೂ ಕೂಡ ಸೂಚನೆ. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಹೇಳಿಕೆ. ದಕ್ಷಿಣ ಕನ್ನಡದಲ್ಲಿ ಪೊಲೀಸರ ಇನ್ನಷ್ಟು ಕಠಿಣ ದಿಟ್ಟ ಕ್ರಮ. ಸಾವಿನ ಮನೆಗೆ ಹೋಗಬೇಕು, ಸಂತಾಪ ಸೂಚಿಸಬೇಕು. ಕೊಲೆಯಾಗಲ್ಪಟ್ಟಂತಹ ವ್ಯಕ್ತಿಯ ಕುಟುಂಬಕ್ಕೆ ಸಮಾಧಾನದ 2 ಮಾತುಗಳನ್ನಾಡಿ ಸುಮ್ಮನೆ ಬರ್ತಿರ್ಬೇಕು. ಅಲ್ಲಿ ಪ್ರಚೋದನೆಯ ಮಾತುಗಳನ್ನಾಡಬಾರದು. ಅದು ಹಿಂದೂ ಸಮುದಾಯ ಆಗಿರಲಿ, ಮುಸ್ಲಿಂ ಸಮುದಾಯ ಆಗಿರಲಿ, ಸಾವಿನ ಮನೆಯಲ್ಲೂ ರಾಜಕೀಯ ಮಾಡಬಾರ್ದು. ಇನ್ನು ಮುಂದೆ ನಾಲಿಗೆಯಲ್ಲಿ ಬರುವಂತಹ ಪ್ರತಿಯೊಂದು ಅಕ್ಷರ ಸಮಾಜಕ್ಕೊಂದು ಉತ್ತಮ ಸಂದೇಶ ಕೊಡಬೇಕೇ ಹೊರತಾಗಿ ಎದುರಿದ್ದವನು ಬಲಗೈಯಲ್ಲಿ ತಲವಾರಿಡ್ಕೊಂಡು ಓಡಾಡೋ ತರ ಪ್ರೇರಣೆ ಕೊಡಬಾರದು. ನಾಲಿಗೆಗೆ ಲಗಾಮು ಹಾಕೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ತಮ್ಮ ಪದ್ಧತಿಯಲ್ಲಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಇನ್ನು ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈ ದಿಟ್ಟ ಹೆಜ್ಜೆಯನ್ನ 1 ವಾರ ಅಗ್ರೆಸಿವ್ ಆಗಿ ಮಾಡಿ ಮತ್ತದೇ ಹಳೆ ಚಾಳಿ ಅಥವಾ ಹಳೆ ಪಥದತ್ತ ಸಾಗುತ್ತಾ ವಿ ಡೋಂಟ್ ನೋ. ಆದರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಪ್ರವೋಕ್ ಮಾಡುವ ನಾಲಿಗೆಗೆ ದುಬಾರಿ ಬೆಲೆ ಕೊಟ್ಟು ಒಂದು ಬೀಗ ಹಾಕಲಾಗಿದೆ. ಪ್ರಚೋದನಕಾರಿ ಭಾಷಣಕಾರರು 10 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಅಪರಾಧ ಕೃತ್ಯಗಳ ಪಟ್ಟಿ ಮಾಡಿರುವ ಪೊಲೀಸ್ ಇಲಾಖೆ ಆ ಅಪರಾಧ ಕೃತ್ಯಗಳಿಗೂ ಮತೀಯ ಸಂಘಟನೆಗಳಿಗೂ ನಂಟಿದೆಯಾ ನೋಡಿ. ಮಂಗಳೂರಿನಲ್ಲಿ ಸಾಕಷ್ಟು ಕೊಲೆಗಳಾಗಿದೆ. ಆದರೆ ಎಲ್ಲ ಕೊಲೆಗಳು ಚರ್ಚೆ ಆಗೋದಿಲ್ಲ. ರೌಡಿ ಶೀಟರ್ಗಳ ಕೊಲೆಯಾಗಲಿ, ಅದು ಮುಲ್ಕಿ ರಫೀಕ್ ಆಗಿರಲಿ ಅಥವಾ ಮಾಡೂರ್ ಯೂಸುಫ್ ಆಗಿರಲಿ ಅಥವಾ ಸುಹಾಸ್ ಶೆಟ್ಟಿ ಆಗಿರಲಿ, ಆದರೆ ಧರ್ಮದ ಹೆಸರಿನಲ್ಲಿ ಅಮಾಯಕರನ್ನು ಕೊಲ್ಲುವಂತಹ, ಅದರ ಅರ್ಥ ಎಲ್ಲರನ್ನೂ ಕೊಲ್ಲಬೇಕು ಅಂತಲ್ಲ ರೌಡಿಗಳನ್ನ, ಆದರೆ ಎಲ್ಲ ಕೊಲೆಗಳು ಚರ್ಚೆಗೆ ಒಳಗಾಗೋದಿಲ್ಲ. ಪೊಲೀಸರ ಕ್ರಮಗಳಿಗೆ ಅಡ್ಡಿಪಡಿಸಿದ್ರೆ ನಿರ್ದಾಕ್ಷಿಣ್ಯ ಕ್ರಮ. ಇದು ಕೂಡ ಹೊಸ ಬದಲಾವಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಠಾಣಾ ಮಟ್ಟದಲ್ಲೇ ಪೊಲೀಸರು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಇದಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸ್ ಇಲಾಖೆಯ ಖಡಕ್ ಎಚ್ಚರಿಕೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪಿಸುವ ಸಂಬಂಧ ಮಂಗಳೂರು ನಗರ ಜಿಲ್ಲಾ ಮಟ್ಟದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ನೂತನ SP ಡಾಕ್ಟರ್ ಅರುಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಲ್ಲಿ ಮೈಕ್ ಕಟ್ಕೊಂಡು ಬೇಕಾಬಿಟ್ಟಿ ಮಾತನಾಡೋದಲ್ಲ. ಇನ್ನು ಮುಂದೆ 1ಕ್ಕೆ 10 ತನ್ನಿ, 10ಕ್ಕೆ 3 ತನ್ನಿ. ಏನು ಕುಂಬಳಕಾಯಿ ವ್ಯಾಪಾರನ ಕೊಲೆ ಮಾಡೋದು ಅಂದರೆ? ಬಾಯಿಗೆ ಬಂದ ಹಾಗೆ ಮಾತನಾಡೋದು, ಸಮಾಜದ ಯುವಕರನ್ನು ಪ್ರವೋಕ್ ಮಾಡೋದು, ಅವ್ರನ್ನ ಲವ್ ಮಾಡಿ ಇವ್ರನ್ನ ಲವ್ ಮಾಡಿ, ಇದು ಯಾವುದು ಇನ್ನು ಮುಂದೆ ನಡೆಯೋದಿಲ್ಲ. ಮನುಷ್ಯತ್ವ ಮಾತ್ರ ವರ್ಕೌಟ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಇದೆ, ಆದರೆ ಮಾನವೀಯತೆ ಮತ್ತು ಕಾನೂನಾತ್ಮಕವಾಗಿರಬೇಕು ನಿಮ್ಮ ಮಾತುಗಳು. ಕಾನೂನು ಮೀರಿ ನಮ್ಮನ್ನು ಯಾರೂ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿಯನ್ನು ಕೈ ಬಿಡಬೇಕು. ಭಾರತ್ ಕಾ ಕಾನೂನ್ ಕಿ ಹಾತ್ ಲಂಬಾ ಹೈ ಅನ್ನುವಂಥ ಒಂದು ಮಾತಿದೆ. ಸೊ ಆ ಕಾನೂನಿನ ಪ್ರಕಾರ ಪ್ರತಿಯೊಬ್ಬರೂ ಒಂದೇ ತರಹ. ಅಲ್ಲಿ ಡಾಕ್ಟರ್ ಕಲ್ಲಡ್ಕ ಭಟ್ ಅನ್ನೋ ತಾರತಮ್ಯ ಇರಬಾರ್ದು, ಶರಣ್ ಪೊಂಪ್ವೇಲ್ ಎನ್ನುವಂತಹ ತಾರತಮ್ಯ ಇರಬಾರ್ದು, ರಿಯಾಜ್ ಫರಂಗಿಪೇಟೆ ಎನ್ನುವಂತಹ ತಾರತಮ್ಯ ಇರಬಾರ್ದು. ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಒಂದೇ. ಆದರೆ ಈಗ ಪೊಲೀಸ್ ಇಲಾಖೆ ಈ ತರಹದ ಪ್ರಚೋದನಾಕಾರಿ ಭಾಷಣ ಮಾಡುವವರು, ಜೊತೆಗೆ ಜಿಲ್ಲೆಯ ಸ್ವಾಸ್ಥ್ಯವನ್ನು ಹಾಳು ಮಾಡುವವರು, ಶಾಂತಿ ಕದಡುವಂತಹ ಪ್ರಯತ್ನ ಪಡುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.